ಇವತ್ತು ಸ್ಟಾಪ್ ಗೇಟ್ಗೆ ಪೂಜೆಯನ್ನು ಮಾಡಿದ್ದಾರೆ. ಇವತ್ತು 16ನೇ ತಾರೀಕೇನೋ ಸ್ಟಾಪ್ ಗೇಟನ್ನು ಹಾಕ್ತಾರಂತ ಹೇಳಿದ್ದಾರೆ. ಇವತ್ತು ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಅದೇ ಪೂಜೆ ಮಾಡಿದ್ದೀವಿ 16-17ನೇ ತಾರೀಕುವರೆಗೂ ರೆಡಿ ಆಗ್ತದೆ ಅಂತ ಹೇಳಿದ್ದಾರೆ. 14ನೇ ತಾರೀಕೇನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಾಂದ್ರೆ 17ನೇ ತಾರೀಕಂತೂ ಕೊಟ್ಟೆ ಕೊಡ್ತಾರೆ. ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸಾಯಂಕಾಲ. ಇವತ್ತು ಸ್ಟಾರ್ಟ್ ಮಾಡ್ತಾರೆ. ಅದೇ ಗುದ್ಲಿ ಪೂಜೆ ಇವತ್ತು ಮಾಡಿರೋದು. ಅದು ಗುದ್ಲಿ ಪೂಜೆ ಮಾಡಿರೋದು. ಫೋರ್ಸ್ ಜಾಸ್ತಿ ಇದೆ ಈಗ ಸದ್ಯಕ್ಕೆ. ಅದಕ್ಕೆ ತಾನೇ ಈಗ ಸದ್ಯಕ್ಕೆ ಈಗ ನಮಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ. ಅದಕ್ಕೇ ಈಗ 92 TMC ನೀರಿದೆ ಈಗ ಸದ್ಯಕ್ಕೆ. ಈಗ ಸ್ಟಾಪ್ ಗೇಟ್ ಆಗಿಬಿಟ್ರೆ ನೀರು ಆಚೆ ಹೋಗಲ್ಲ. ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಕ್ ರೆಡಿ ಮಾಡಬೇಕಾದ್ರೆ ನಾವು 60 TMC ಬಿಡಬೇಕಾಗ್ತದೆ. ಅದು ಮುಂದೆ ಆಮೇಲೆ ಇದರಲ್ಲಿ ಸ್ಟಾಪ್ ಗೇಟಲ್ಲಿ ಟ್ರಯಲ್ ಬೇಸಿಕಲ್ಲಿ ನೋಡ್ತಾರೆ, ಕೂಡ್ತಾರೆ. ಅದೇ ಅವರು ಟೆಕ್ನಿಕಲ್ ಅವ್ರು ಏನು ಹೇಳ್ತಾರೆ 100% ಇದಲ್ಲೇ ಸೆಟೆಟ್ ಆಗ್ತದೆ ಅಂತಾರೆ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ನಾವು ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡಬೇಕಾಗ್ತದೆ. 60 TMC ಬಿಡಬೇಕಾಗ್ತದೆ. ನೋಡುವ ಮುಂದೆ ನೋಡುವ. ಇನ್ನು ಈಗ ಸದ್ಯಕ್ಕೆ ತೀರ್ಮಾನ ಇಲ್ಲ. ಟೆಂಪ್ರರಿ ಇಲ್ಲ, ನೋಡುವ. ಈಗ ಇನ್ನು ಹಾಕ್ಮೇಲೆ ತಾನೇ ಈಗ ಅದು ಪರ್ಮನೆಂಟು ಆಗ್ಬೋದು. ಅದು ದೇವ್ರಿಗೆ ನಾವು ಬೇಡ್ಕೊತೀವಿ. ನಾವು ಪರ್ಮನೆಂಟ್ ಆದರೆ ಒಳ್ಳೇದು ಅಂತ ದೇವ್ರ ತಾವು ಬೇಡ್ಕೊತೀವಿ. ಫಸ್ಟ್ ಇದೇನೆ ಸ್ಟಾಪ್ ಗೇಟ್ ಆಗಬೇಕಂತ. ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಆಗ್ತಾಯಿದ್ದೀವಿ. ಬಿ ಆಮೇಲೆ ನನಗೂ ತೊಂದರೆ ಆಗಬಾರ್ದು. ಈಗ ಏನು ತೊಂದರೆ ಸಮಸ್ಯೆ ಇಲ್ಲ. ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು. ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟನ್ನು ಹಾಕ್ತಾಯಿದ್ದೀವಿ. ಏನು ತೊಂದರೆ ಆಗಲ್ಲ. ಏನು ತೊಂದರೆ ಟೆಕ್ನಿಕಲ್ ಅದೇ ಸೇಫ್ಟಿ, ಎಲ್ಲ ಸೇಫ್ಟಿ ಇದೆ. ಟೆಕ್ನಿಕಲ್ ಸೌಂಡ್ ಇದ್ದಾರೆ ಅವರು. ಟೆಕ್ನಿಕಲಿ ಭಾಳ ಸೌಂಡ್ ಇದ್ದಾರೆ ಅವರು. ಏನೇನು ತೊಂದರೆ ಆಗಲ್ಲ. ಎಲ್ಲ ಸಾಥ್ ಕೊಟ್ಟೆ ಕೊಡ್ತಾರೆ. ಇದಕ್ಕೆ ಇದು ರೈತರ ವಿಚಾರ, ಕುಡಿಯೋ ನೀರು ವಿಚಾರ. ಇದು ಎಲ್ಲರೂ ಸಾಥ್ ಕೊಡಬೇಕಾಗ್ತದೆ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ನಿಮ್ಮ ಮುಖಾಂತರ ನನಗೆ ಗೊತ್ತಾಗ್ತಾ ಇರೋದು. ಈಗ ಯೋಗೇಶ್ವರ್ ಪಾರ್ಟಿಗೆ ಬರಬೇಕಾದ್ರೆ BJP ಬಿಟ್ಟು ನಾವು ತೀರ್ಮಾನ ತೊಗೊಳಕ್ಕಾಗಲ್ಲ. ನಾನು ತೀರ್ಮಾನ ತೊಗೊಳಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತೊಗೊಳ್ಬೇಕಾಗಿರೋದು. ನಮ್ಮ ಹೈಕಮಾಂಡ್ ಇದೆ. ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರು ತೀರ್ಮಾನ ತಗೊಳ್ಳೋದು ಬೇಡ ಅಂತ ಅವ್ರು ತೀರ್ಮಾನ ಮಾಡಬೇಕು. DK ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ. ಯಾರಿಗೆ? ಇಲ್ಲ, ಈಗ ಅವ್ರು ಬರಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ. ಅವ್ರು ಬರಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಾದಮೇಲೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ತೀರ್ಮಾನ ತಗೊಳ್ಬೇಕು. ಸ್ವಾಗತ ಇದೆ ಸರ್. ಹೆಂಗೆ ಪಾರ್ಟಿ ತೀರ್ಮಾನ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸ್ವಾಗತ ಮಾಡಲೇಬೇಕಾಗ್ತದೆ. ಪಾರ್ಟಿ ತೀರ್ಮಾನ ಯಾರು ತೊಗೊಳ್ಬೇಕಾಗಿರೋದು? ಪಾರ್ಟಿದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತೊಗೊಳ್ಬೇಕು. ಅವ್ರು ತಗೊಂಡ್ರೆ ಇಲ್ಲಲ್ಲ. ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ನಾನು ಸಚಿವನಿಗಿರ್ಬೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಅವರು, ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅವ್ರು ತೀರ್ಮಾನ ತೊಗೊಳ್ಬೇಕು. ಇಲ್ಲ, ಆ ಥರ ಯಾವುದಿಲ್ಲ. ಆ ಥರ ಯಾವುದೂ ಇಲ್ಲ. ಇಲ್ಲ, ಆ ಥರ ಯಾವುದಿಲ್ಲ. ಎರಡು ಬಣ ಇಲ್ಲ ಸರ್. ಭಾಳ ಬಣಗಳು ಅವೆ. ಒಂದು ಬಣ ಎರಡು ಬಣ ಇಲ್ಲ. ಈಗ ಅವ್ರು ಬಿಟ್ಟಿದ್ದು, ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ನಮ್ಮ ಪಕ್ಷದ ವಿಚಾರ ಇಲ್ಲ. ಅದು BJP ಪಕ್ಷಕ್ಕೆ ಬಿಟ್ಟಿದ್ದು. ಸತೀಶ್ ಜಾರಕಿಹೊಳಿ ಒಂದು ಕಡೆ ಏನು ಹೇಳಿದ್ರು ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆರ್ಥಿಕವಾಗಿ ಭಾಳ ಹೊಡೆತ ಬೀಳ್ತಾ ಇದೆ. ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಏನಿಲ್ಲ. ನಮ್ಮ ಮನೆ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಹೇಳಿದ್ದಾರೆ. 5 ಗ್ಯಾರಂಟಿ ನಾವೇನು ಕೊಟ್ಟಿದ್ದೀವಿ. ನಾವು ನೋಡಿ, ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ನಮ್ಮ 18 ಇಂದ 20 ಸೀಟ್ ಬರ್ತಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಬಂದಿದೆ 9. ಅಂದರೆ 1 ಇಂದ 9ಕ್ಕೆ ರೀಚ್ ಆಗಿದ್ದೀವಿ. ಭಾಳ ಜನ ಬಂದು ಮುಖಂಡರುಗಳು ಹೇಳಿದ್ರು ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಇಲ್ಲ ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ, ಇದು ತೆಗೀರಿ ಅಂತ. ಇಲ್ಲ, ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಲಾಭಕ್ಕೋಸ್ಕರ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ, ಬಡವರು ಒಳ್ಳೇದಾಗಲಿ ಅಂತ ಕೊಟ್ಟಿರೋದು. ಯಾವ ಕಾರಣದ್ದು ನಿಲ್ಸಕ್ಕೆ ಪ್ರಶ್ನೆನೇ ಬರಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇನ್ನೊಂದು ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋಕ್ಕಿಂತ ಅದರಲ್ಲೇ ಮಾನದಂಡಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲ, ಆ ಥರ ಯಾವುದೂ ಚರ್ಚೆ ಇಲ್ಲ. ಗೃಹಲಕ್ಷ್ಮಿ ಹಣ ಬರಲಿಲ್ಲ. ಬಂದಿದೆಯಲ್ಲ? ಇಲ್ಲ, ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.